ಡಿಮೆಗೆ ಸ್ವಾಗತ. ನಾನು ದೀಕ್ಷಿತ್ ಕುಮಾರ್. ಈ ವಿಡಿಯೋನಲ್ಲಿ ನಾವು 3D ಮಾಡೆಲ್ನ ಜನರೇಟ್ ಮಾಡ್ತೀವಿ ಯೂಸಿಂಗ್ AutoCAD. ಗಿವನ್ ಫಿಗರ್ ನಂಬರ್ 1, ದಿಸ್ ಇಸ್ ಫ್ರಂಟ್ ವ್ಯೂ ಆ್ಯಂಡ್ ದಿಸ್ ಇಸ್ ಟಾಪ್ ವ್ಯೂ. AutoCAD 2013 ವರ್ಷನ್ನ ಓಪನ್ ಮಾಡಿದ್ದೀನಿ. ನೀವು ಯಾವುದೇ ವರ್ಷನ್ನ ಯೂಸ್ ಮಾಡ್ಬೋದು. ದಿ ಸ್ಟೆಪ್ಸ್ ವಿಲ್ ರಿಮೇನ್ ಸೇಮ್. ಈ ಕಾರ್ನರಲ್ಲಿ ವರ್ಕ್ ಸ್ಪೇಸ್ ಸ್ವಿಚಿಂಗ್ ಇದೆ. ಆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. AutoCAD ಕ್ಲಾಸಿಕ್ ಮೇಲೆ ಕ್ಲಿಕ್ ಮಾಡಬೇಕು. ಇದು AutoCAD ಕ್ಲಾಸಿಕ್ ವಿಂಡೋ ಓಪನ್ ಆಗಿದೆ ಇಲ್ಲಿ. ನೆಕ್ಸ್ಟ್ ಗೋ ಟು ಫಾರ್ಮ್ಯಾಟ್, ಡ್ರಾಯಿಂಗ್ ಲಿಮಿಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಲಿಮಿಟ್ಸ್ 00 ಅಂತ ಇದೆ ಫಾರ್ ಲೋವರ್ ಲೆಫ್ಟ್ ಕಾರ್ನರ್. ಜಸ್ಟ್ ಎಂಟರ್ ಕೀನ ಪ್ರೆಸ್ ಮಾಡಿ ಫ್ರಮ್ ದಿ ಕೀಬೋರ್ಡ್. ಈಗ ಅಪ್ಪರ್ ರೈಟ್ ಕಾರ್ನರ್ನ ಸ್ಪೆಸಿಫೈ ಮಾಡಬೇಕು. ಜಸ್ಟ್ ಟೈಪ್ 200, 300 ಆ್ಯಂಡ್ ಪ್ರೆಸ್ ಎಂಟರ್ ಕೀ. ಲಿಮಿಟ್ ಸೆಟ್ ಆಗಿದೆ. ವ್ಯೂ ಹೋಗಿ ಝೂಮ್ ಆಲ್ ಅಂತ ಕೊಡಬೇಕು. ಝೂಮ್ ಆಲ್ ಆಗಿದೆ, ನಾವು ಲಿಮಿಟ್ ಸೆಟ್ ಮಾಡಿರೋದು. ನೆಕ್ಸ್ಟ್ ಇಲ್ಲಿ ಗ್ರಿಡ್ ಏನಿದೆ, ಗ್ರಿಡ್ ಡಿಸ್ಪ್ಲೇ, ಇದನ್ನು ಆಫ್ ಮಾಡ್ಬೋದು. ಆರ್ ಯು ಕ್ಯಾನ್ ಸಿಂಪ್ಲಿ ಯೂಸ್ F7 ಕೀ. ನೆಕ್ಸ್ಟ್ ಫಾರ್ಮ್ಯಾಟ್ಗೆ ಹೋಗಿ ಯೂನಿಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ರಿಸಿಷನ್ ಏನಿದೆ ಇದನ್ನು 0 ಮಾಡಿ, ಇದು ಮಿಲಿಮೀಟರ್ ಮೇಲೆ ಸೆಲೆಕ್ಟ್ ಮಾಡಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿಂದ ಎಗೇನ್ ವರ್ಕ್ ಸ್ಪೇಸ್ ಸ್ವಿಚಿಂಗ್ ಈ ಬಟನ್ ಮೇಲೆ ಕ್ಲಿಕ್ ಮಾಡಿ 3D ಮಾಡಲಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಮಾಂಡ್ ಬಾರ್ ಈ ರೀತಿ ಇದ್ದರೆ ಇದನ್ನು ಜಸ್ಟ್ ಡ್ರ್ಯಾಗ್ ಮಾಡಿಕೊಂಡು ಇಲ್ಲಿ ಪ್ಲೇಸ್ ಮಾಡ್ಬೋದು. ಇಲ್ಲಿ ಮೆನು ಬಾರ್ ಕಾಣ್ತಾ ಇಲ್ಲ, ಸೊ ಇಲ್ಲಿ ಕಮಾಂಡ್ನಲ್ಲಿ ನಾವು ಟೈಪ್ ಮಾಡಬೇಕು ಮೆನು ಬಾರ್ ಟೈಪ್ ಮಾಡಿ ಎಂಟರ್ ಕೀನ ಪ್ರೆಸ್ ಮಾಡಬೇಕು. ಮೆನು ಬಾರ್ 0 ಇದ್ದರೆ ಇದನ್ನು 1 ಮಾಡಬೇಕು. ಜಸ್ಟ್ ಪ್ರೆಸ್ ಎಂಟರ್. ಇಲ್ಲಿ ಮೆನು ಬಾರ್ ಬಂದಿದೆ ಇವಾಗ. ಸೊ ಲೆಟ್ಸ್ ಬಿಗಿನ್ ವಿತ್ ದಿ ಡ್ರಾಯಿಂಗ್. ಈ ಟಾಪ್ ವ್ಯೂನಲ್ಲಿ ಬಾಟಮ್ ಸೆಕ್ಷನ್ ಏನಿದೆ ಇದರ ಲೆಂತ್ ಏನಿದೆ 100 mm ಇದೆ, ಮತ್ತು ವಿಡ್ತ್ ಏನಿದೆ 50 mm ಇದೆ. ಸೊ ಇದನ್ನು ಕಂಪ್ಲೀಟ್ ಮಾಡೋಣ ಯೂಸಿಂಗ್ ರೆಕ್ಟ್ಯಾಂಗಲ್. ಸೆಲೆಕ್ಟ್ ರೆಕ್ಟ್ಯಾಂಗಲ್, ಇಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಡೈಮೆನ್ಷನ್ನ ನಾವು ಮ್ಯಾನ್ಯಲ್ ಆಗಿ ಎಂಟರ್ ಮಾಡಬೇಕು. 100 ಟೈಪ್ ಮಾಡಿ, ಕೋಮಾ ಹಾಕಿ 50 ಟೈಪ್ ಮಾಡಿ, ಪ್ರೆಸ್ ಎಂಟರ್. ಮೌಸ್ ರೋಲರ್ನ ರೋಲ್ ಮಾಡಿದರೆ ಝೂಮ್ ಇನ್ ಆರ್ ಝೂಮ್ ಔಟ್ ಆಗುತ್ತೆ. ಮೌಸ್ ರೋಲರ್ನ ಪ್ರೆಸ್ ಮಾಡಿ ಮೌಸ್ನ ಮೂವ್ ಮಾಡಿದರೆ ಸ್ಕ್ರೀನ್ ಪ್ಯಾನ್ ಆಗುತ್ತೆ. ಸೊ ಝೂಮ್ ಇನ್, ಝೂಮ್ ಔಟ್ ಆ್ಯಂಡ್ ಪ್ಯಾನ್. ಈ ರೆಕ್ಟ್ಯಾಂಗಲ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಸೆಕ್ಷನ್ ಇದೆ ಆಫ್ ಲೆಂತ್ 50 mm ಆ್ಯಂಡ್ ವಿಡ್ತ್ 30 mm. ಸೊ ಐ ಹ್ಯಾವ್ ಟು ಕ್ರಿಯೇಟ್ ಒನ್ ಮೋರ್ ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಬೇಕು, ಒಂದು ಸಿಂಗಲ್ ಕ್ಲಿಕ್. ನೆಕ್ಸ್ಟ್ ಈ ರೀತಿ ಡ್ರ್ಯಾಗ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಪ್ ಮಾಡಬೇಕು 50, 30, ಪ್ರೆಸ್ ಎಂಟರ್. ಸೊ ಇಲ್ಲಿಂದ ಮೂವ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮೂವ್, ಈ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಬೇಕು. ಜಸ್ಟ್ ಸೆಲೆಕ್ಟ್ ಆ್ಯಂಡ್ ಪ್ರೆಸ್ ಎಂಟರ್. ಇಲ್ಲಿಂದ ಈ ಮಿಡ್ ಪಾಯಿಂಟ್ನ ನಾವು ಸೆಲೆಕ್ಟ್ ಮಾಡಬೇಕು. ಕ್ಲಿಕ್ ಆನ್ ದಿಸ್ ಮಿಡ್ ಪಾಯಿಂಟ್. ನೆಕ್ಸ್ಟ್ ಫಸ್ಟ್ ಆಬ್ಜೆಕ್ಟ್ ಏನಿದೆ ಆ ಮಿಡ್ ಪಾಯಿಂಟ್ಗೆ ನಾವು ಇದನ್ನು ಈ ರೀತಿ ಕನೆಕ್ಟ್ ಮಾಡಬೇಕು. ಒಂದು ವೇಳೆ ಮಿಡ್ ಪಾಯಿಂಟ್ ಬರ್ತಾ ಇಲ್ಲ ಅಂದರೆ ಜಸ್ಟ್ ಗೋ ಟು ಟೂಲ್ಸ್, ಡ್ರಾಫ್ಟಿಂಗ್ ಸೆಟ್ಟಿಂಗ್. ಇಲ್ಲಿ ಆಬ್ಜೆಕ್ಟ್ ಸ್ನ್ಯಾಪ್ ಏನಿದೆ, ಎಂಡ್ ಪಾಯಿಂಟ್, ಮಿಡ್ ಪಾಯಿಂಟ್, ಸೆಂಟರ್, ಇದೆಲ್ಲ ಟಿಕ್ ಆಗಿರಬೇಕು. ಜಸ್ಟ್ ಕ್ಲಿಕ್ ಆನ್ ಓಕೆ. ಸೊ ಇಲ್ಲಿಂದ ನಾವು ಇದನ್ನು ಎಕ್ಸ್ಟ್ರೂಡ್ ಮಾಡಬೇಕು. ಸೊ ಫಾರ್ ದ್ಯಾಟ್ ಸೌತ್ ವೆಸ್ಟ್ ಈ ಕಾರ್ನರ್ ಮೇಲೆ ಕ್ಲಿಕ್ ಮಾಡ್ಬೋದು. ಆರ್ ಎಲ್ಸ್ ಇನ್ನೊಂದು ಮೆಥಡ್ ಇದೆ. ಐ ವಿಲ್ ಅಗೇನ್ ಕ್ಲಿಕ್ ಆನ್ ದಿಸ್ ಟಾಪ್. ಈ ಸೈಡ್ ನೋಡಿ, ಇಲ್ಲಿ ಟಾಪ್ ಅಂತ ಇದೆ. ಡಿಫಾಲ್ಟ್ ಆಗಿ ಟಾಪ್ ಮತ್ತು ಪ್ಯಾರಲಲ್ ಮೇಲೆ ಕ್ಲಿಕ್ ಆಗಿರುತ್ತೆ. ಇಲ್ಲಿ ಸೌತ್ ವೆಸ್ಟ್ ಐಸೋಮೆಟ್ರಿಕ್ನ ಕ್ಲಿಕ್ ಮಾಡಿದರೆ ನಮ್ಮ ಸ್ಕ್ರೀನ್ ಸೌತ್ ವೆಸ್ಟ್ ಐಸೋಮೆಟ್ರಿಕ್ಗೆ ಸೆಟ್ ಆಗಿರುತ್ತೆ. ಇದನ್ನು ಎಕ್ಸ್ಟ್ರೂಡ್ ಮಾಡಬೇಕು. ಎಕ್ಸ್ಟ್ರೂಷನ್ ಲೆಂತ್ನ ಡ್ರಾಯಿಂಗಿಂದ ನೋಡೋಣ. ಈ ಸೆಕ್ಷನ್ ಏನಿದೆ ಇದು 105 ಎಕ್ಸ್ಟ್ರೂಷನಲ್ಲಿದೆ. ಸೊ ಕ್ಲಿಕ್ ಆನ್ ಎಕ್ಸ್ಟ್ರೂಡ್, ಕ್ಲಿಕ್ ಆನ್ ದಿಸ್ ಆಬ್ಜೆಕ್ಟ್, ಪ್ರೆಸ್ ಎಂಟರ್. 105 ಅಂತ ಟೈಪ್ ಮಾಡಿ ಎಂಟರ್ ಕೀನ ಪ್ರೆಸ್ ಮಾಡಿ. ಈ ವ್ಯೂನ ನಾವು ಚೇಂಜ್ ಮಾಡ್ಬೋದು. 2D ವೈರ್ ಫ್ರೇಮಿಂದ ಜಸ್ಟ್ ಕ್ಲಿಕ್ ಹಿಯರ್ ಆ್ಯಂಡ್ ಸೆಲೆಕ್ಟ್ ಶೇಡ್ಸ್ ಆಫ್ ಗ್ರೇ. ಐ ಹೋಪ್ ಯು ಗಾಟ್ ದಿಸ್. ಸೊ ಇನ್ನೊಂದು ಎಕ್ಸ್ಟ್ರೂಷನ್ನ ಕಂಪ್ಲೀಟ್ ಮಾಡೋಣ. ಈ ಬಾಟಮ್ ರೆಕ್ಟ್ಯಾಂಗಲ್ ಸೆಕ್ಷನ್ ಏನಿದೆ ದಿಸ್ ಹ್ಯಾಸ್ ಟು ಬಿ ಎಕ್ಸ್ಟ್ರೂಡ್ ಟು ಎ ಲೆಂತ್ ಆಫ್ 30 mm. ಸೊ ಗೋ ಟು ಎಕ್ಸ್ಟ್ರೂಡ್, ಸೆಲೆಕ್ಟ್ ದಿಸ್ ಆಬ್ಜೆಕ್ಟ್, ಪ್ರೆಸ್ ಎಂಟರ್, ಟೈಪ್ 30, ಎಂಟರ್. ಇಲ್ಲಿ ಬೇಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇಲ್ಲೊಂದು ರೌಂಡ್ನ ನಾವು ಕಂಪ್ಲೀಟ್ ಮಾಡಬೇಕು. ರೌಂಡ್ ಆರ್ ಫಿಲೆಟ್. ಇಲ್ಲಿ ಡೈಮೆನ್ಷನ್ ನೋಡಿ 50 mm ಇದೆ. ಸೊ 50 / 2, ಇಲ್ಲಿ 25, ಇಲ್ಲಿ 25 ರೇಡಿಯಸ್ನ ನೀವು ಕಂಪ್ಲೀಟ್ ಮಾಡಬೇಕು. ಫಾರ್ ದ್ಯಾಟ್ ಇಲ್ಲಿ ಕಮಾಂಡ್ ಬಾರ್ನಲ್ಲಿ ಟೈಪ್ ಮಾಡಿ ಫಿಲೆಟ್, FILLET, ಫಿಲೆಟ್ ಎಡ್ಜ್, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಟೈಪ್ ಮಾಡ್ಬೋದು ಫಿಲೆಟ್ ಎಡ್ಜ್ ಅಂತ. ಸೊ ಇಲ್ಲಿ ನಾವು ರೇಡಿಯಸ್ನ ಸ್ಪೆಸಿಫೈ ಮಾಡಬೇಕು. ಜಸ್ಟ್ ಪ್ರೆಸ್ R, ಎಂಟರ್. ರೇಡಿಯಸ್ ವ್ಯಾಲ್ಯೂನ ನಾವು ಎಂಟರ್ ಮಾಡಬೇಕು 25, ಎಂಟರ್. ನೆಕ್ಸ್ಟ್ ಸೆಲೆಕ್ಟ್ ಎಡ್ಜ್ ಅಂತ ಕೇಳ್ತಾ ಇದೆ. ಈ ಎಡ್ಜ್ ಮತ್ತು ಈ ಎಡ್ಜ್ ಈ ಎರಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಎಂಟರ್ ಕೀನ 2 ಸಲ ಪ್ರೆಸ್ ಮಾಡಬೇಕು.
ಒಂದು ಸಲ ಎಂಟರ್ ಆಯಿತು, ಇನ್ನೊಂದು ಸಲ ಎಂಟರ್. ಇಲ್ಲಿ ಆಲ್ಮೋಸ್ಟ್ ನಮ್ಮ ಬೇಸ್ ಶೇಪ್ ಕಂಪ್ಲೀಟ್ ಆಗಿದೆ ನೋಡ್ಕೊಳ್ಳಿ. ಈಗ ಇದನ್ನು ಯೂನಿಯನ್ ಮಾಡಬೇಕು. ಫಾರ್ ದ್ಯಾಟ್ ಸಾಲಿಡ್ ಯೂನಿಯನ್, ಇಲ್ಲಿ ಸಾಲಿಡ್ ಯೂನಿಯನ್ ಬಟನ್ ಇದೆ. ನೆಕ್ಸ್ಟ್ ಈ ರೀತಿ ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ ಮಾಡ್ಕೊಳ್ಳಿ. ಎಂಟೈರ್ 2 ಆಬ್ಜೆಕ್ಟ್ನ ನಾವು ಸೆಲೆಕ್ಟ್ ಮಾಡಬೇಕು. 2 ಎಕ್ಸ್ಟ್ರೂಷನ್ ಇದೆ. ಜಸ್ಟ್ ಪ್ರೆಸ್ ಆನ್ ಎಂಟರ್ ಕೀ. ಇಲ್ಲಿ ಯೂನಿಯನ್ ಕಂಪ್ಲೀಟ್ ಆಗಿದೆ. ದ್ಯಾಟ್ ಮೀನ್ಸ್ ವಿ ಹ್ಯಾವ್ ಕಂಬೈನ್ಡ್ ದೀಸ್ 2 ಆಬ್ಜೆಕ್ಟ್ ಇಂಟು 1. ಅಟ್ ಲಾಸ್ಟ್ ವಿ ಹ್ಯಾವ್ ಟು ಮೇಕ್ ದಿಸ್ ಕಟ್ಔಟ್ ಆಫ್ ಡಯಾಮೀಟರ್ 30. ಒಂದು ಸರ್ಕಲ್ನ ನಾವು ಡ್ರಾ ಮಾಡಬೇಕು. ಫಾರ್ ದ್ಯಾಟ್ ಕ್ಲಿಕ್ ಆನ್ ಸರ್ಕಲ್. ಇಲ್ಲಿ ಸೆಂಟರ್ ರೇಡಿಯಸ್ ಅಂತ ಸಿಗುತ್ತೆ, ನೋ ಪ್ರಾಬ್ಲಮ್. ಕ್ಲಿಕ್ ಆನ್ ದ್ಯಾಟ್ ಸರ್ಕಲ್. ನೆಕ್ಸ್ಟ್ ಈ ಫೇಸ್ ಈ ರೀತಿ ಬನ್ನಿ. ಇಲ್ಲಿ ಮಿಡ್ ಪಾಯಿಂಟ್ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ಒಂದು ಸರ್ಕಲ್ ಕ್ರಿಯೇಟ್ ಆಗುತ್ತೆ. ಆದರೆ ಡಿಫಾಲ್ಟ್ ಆಗಿ ಅದು ರೇಡಿಯಸಲ್ಲಿದೆ. ಸೊ ಡಿ ಅಂತ ಟೈಪ್ ಮಾಡಿ. ಡಿ ಟೈಪ್ ಮಾಡಿ ಎಂಟರ್ ಕೊಡಿ. ಡಯಾಮೀಟರ್ 30. ಎಂಟರ್ ಕೀನ ಪ್ರೆಸ್ ಮಾಡಿ. ನೆಕ್ಸ್ಟ್ ಇಲ್ಲಿಂದ ಎಕ್ಸ್ಟ್ರೂಡ್ ಮೇಲೆ ಕ್ಲಿಕ್ ಮಾಡಿ. ಈ ಸರ್ಕಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ದಿಸ್ ಆಬ್ಜೆಕ್ಟ್, ಪ್ರೆಸ್ ಎಂಟರ್. ಇಲ್ಲಿ ಎಕ್ಸ್ಟ್ರೂಷನ್ ಕಾಣುತ್ತೆ. ನೀವು ಯಾವುದೇ ಲೆಂತ್ ಈ ಥರ ಹೊರಗಡೆ ಇಡ್ಬೋದು, ಆರ್ ಸಿಂಪ್ಲಿ ಆ ವಿಡ್ತ್ನ ಸ್ಪೆಸಿಫೈ ಮಾಡಿದರೆ ಸಾಕು. 30 ಎಂಟರ್. ನೆಕ್ಸ್ಟ್ ಇದನ್ನು ಸಬ್ಸ್ಟ್ರಾಕ್ಟ್ ಮಾಡಬೇಕು. ಇಲ್ಲಿ ಸಬ್ಸ್ಟ್ರಾಕ್ಟ್ ಅಂತ ಸಿಗುತ್ತೆ, ಸಾಲಿಡ್ ಸಬ್ಸ್ಟ್ರಾಕ್ಟ್. ಕ್ಲಿಕ್ ಆನ್ ದ್ಯಾಟ್. ಫಸ್ಟ್ ಈ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಬೇಕು, ಔಟರ್ ಆಬ್ಜೆಕ್ಟ್. ಕ್ಲಿಕ್ ಮಾಡ್ಕೊಳ್ಳಿ, ಎಂಟರ್ ಕೀನ ಪ್ರೆಸ್ ಮಾಡಿ. ಅದರಿಂದ ಇದನ್ನು ಮೈನಸ್ ಮಾಡಬೇಕು. ಈ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಜಸ್ಟ್ ಪ್ರೆಸ್ ಎಂಟರ್. ಇದನ್ನು ವ್ಯೂ ಮಾಡೋದಕ್ಕೆ ವ್ಯೂ ಆರ್ಬಿಟ್ ಅಂತ ಇದೆ, ಕನ್ಸ್ಟ್ರೈನ್ಡ್ ಆರ್ಬಿಟ್. ನೆಕ್ಸ್ಟ್ ಲೆಫ್ಟ್ ಕ್ಲಿಕ್ ಕೊಟ್ಟರೆ ನೀವು ಈ ಆಬ್ಜೆಕ್ಟ್ನ ರೊಟೇಟ್ ಮಾಡ್ಬೋದು. ಸೊ ದಿಸ್ ಈಸ್ ದಿ ಗಿವನ್ 3D model ಆಫ್ ಫಿಗರ್ 1. ಈ ವ್ಯೂನ ನಾವು ಚೆಕ್ ಮಾಡೋಣ. ಸಿಂಪ್ಲಿ ಪ್ರೆಸ್ ಎಸ್ಕೇಪ್. ಇಲ್ಲಿ ಕಸ್ಟಮ್ ವ್ಯೂ ಅಂತ ಇದೆ, ನೋಡ್ಕೊಳ್ಳಿ. ಇದು ಟಾಪ್ ವ್ಯೂ. ಟಾಪ್ ವ್ಯೂ ಈ ರೀತಿ ಕಾಣಬೇಕು. ನೆಕ್ಸ್ಟ್ ಫ್ರಂಟ್ ವ್ಯೂ, ನಮ್ಮ ಡ್ರಾಯಿಂಗಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಫ್ರಂಟ್ ವ್ಯೂ. ನೆಕ್ಸ್ಟ್ ಎನಿ ಆಫ್ ಸೈಡ್ ವ್ಯೂ, ಲೆಫ್ಟ್ ಸೈಡ್ ವ್ಯೂ ಈ ರೀತಿ ಕಾಣಬೇಕು. ನೆಕ್ಸ್ಟ್ ಸಿಮಿಲರ್ಲಿ ರೈಟ್ ಸೈಡ್ ವ್ಯೂ. ನೆಕ್ಸ್ಟ್ ಟಾಪ್ ಇಡ್ತೀನಿ. ಅಗೇನ್ ಸೌತ್ ವೆಸ್ಟ್ ಐಸೋಮೆಟ್ರಿಕ್. ಈ ಫೈಲ್ನ ನಾವು ಸೇವ್ ಮಾಡೋಣ. ಫೈಲ್ ಸೇವ್ ಅಂತ ಕೊಡ್ತೀನಿ. ಐ ವಿಲ್ ಸೇವ್ ಇನ್ ದಿ ಲೊಕೇಶನ್ ಡೆಸ್ಕ್ಟಾಪ್. ಇಲ್ಲೊಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ನ್ಯೂ ಫೋಲ್ಡರ್. ರೈಟ್ ಕ್ಲಿಕ್ ಕೊಟ್ಟು ಇದನ್ನು ರೀನೇಮ್ ಮಾಡ್ತೀನಿ ಆ್ಯಸ್ 3D. ಎಂಟರ್ ಕೊಟ್ಟೆ. ಇದನ್ನು ಡಬಲ್ ಕ್ಲಿಕ್ ಮಾಡ್ಬೋದು ಅಥವಾ ಎಂಟರ್ ಕೀನ ಪ್ರೆಸ್ ಮಾಡಿ ಓಪನ್ ಮಾಡ್ಬೋದು. ಇಲ್ಲಿ ಫೈಲ್ ನೇಮ್ ಫಿಗರ್ 01 ಅಂತ ಕೊಟ್ಟು ಸೇವ್ ಅಂತ ಕೊಡ್ತೀನಿ. ಬಿಫೋರ್ ಟೇಕಿಂಗ್ ಪ್ರಿಂಟ್ಔಟ್ ನೀವು ಬೇಕಾದರೆ ನಿಮ್ಮ ರಿಜಿಸ್ಟರ್ ನಂಬರ್ನ ಇಲ್ಲಿ ಆ್ಯಡ್ ಮಾಡ್ಬೋದು. ಫಾರ್ ದ್ಯಾಟ್ ಕ್ಲಿಕ್ ಆನ್ ಡ್ರಾ ಟೆಕ್ಸ್ಟ್, ಸಿಂಗಲ್ ಲೈನ್ ಟೆಕ್ಸ್ಟ್. ಜಸ್ಟ್ ಕ್ಲಿಕ್ ಹಿಯರ್. ಈಗ ಹೈಟ್ನ ಸ್ಪೆಸಿಫೈ ಮಾಡೋಕ್ಕೆ ಕೇಳ್ತಾ ಇದೆ ಅದು. ಜಸ್ಟ್ ಪ್ರೆಸ್ 7 ಎಂಟರ್. ಇಲ್ಲಿ ಆ್ಯಂಗಲ್ನ ಕೇಳ್ತಾ ಇದೆ 0 ಎಂಟರ್. ನೆಕ್ಸ್ಟ್ ಈಗ ನೀವು ಟೈಪ್ ಮಾಡಬೇಕು ನಿಮ್ಮ ರಿಜಿಸ್ಟರ್ ನಂಬರ್. ಸೊ ಫಾರ್ ಎಕ್ಸಾಂಪಲ್ ಐ ವಿಲ್ ಯೂಸ್ ಅ ಡಮ್ಮಿ ರಿಜಿಸ್ಟರ್ ನಂಬರ್ 338 ME 25000 ಅಂತ ಕೊಟ್ಟೆ. ಈಗ ಈ ಸ್ಪೇಸಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಎಂಟರ್ ಕೀನ ಪ್ರೆಸ್ ಮಾಡಿ. ನೆಕ್ಸ್ಟ್ ನೀವು ಮ್ಯಾನ್ಯಲ್ ಆಗಿ ಇದನ್ನು ಈ ರೀತಿ ಮೂವ್ ಮಾಡಿ ಸ್ಪೇಸ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಇದನ್ನು ಇನ್ನೊಮ್ಮೆ ಸೇವ್ ಮಾಡೋಣ. ಫೈಲ್ ಸೇವ್ ಅಂತ ಕೊಟ್ಟೆ. ನೆಕ್ಸ್ಟ್ ಇದನ್ನು ಪ್ರಿಂಟ್ ಮಾಡೋದಕ್ಕೆ ಫೈಲ್ ಪ್ಲಾಟ್ ಮೇಲೆ ಕ್ಲಿಕ್ ಮಾಡಬೇಕು. ಡಿಫಾಲ್ಟ್ ಏನು ಪ್ರಿಂಟರ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಲ್ಯಾಬಲ್ಲಿ ಏನು ಪ್ರಿಂಟರ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಡೆಮೋ ಪರ್ಪಸ್ ಐ ವಿಲ್ ಬಿ ಯೂಸಿಂಗ್ ಮೈಕ್ರೋಸಾಫ್ಟ್ ಪ್ರಿಂಟ್ ಟು PDF. ಸೆಂಟರ್ ದಿ ಪ್ಲಾಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ವಾಟ್ ಟು ಪ್ಲಾಟ್ ವಿಂಡೋ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ ಮಾಡಿಕೊಂಡು ಈ ರೀತಿ ಈ ವಿಂಡೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ಕ್ಲಿಕ್ ಹಿಯರ್. ಅಷ್ಟು ಏರಿಯಾ ಸೆಲೆಕ್ಟ್ ಆಗಿದೆ. ಇಲ್ಲಿ ಪ್ರಿವ್ಯೂನ ನೋಡ್ಬೋದು ಬೇಕಾದರೆ. ಆರ್ ಸಿಂಪ್ಲಿ ಕ್ಲಿಕ್ ಆನ್ ಓಕೆ. A4 ಶೀಟ್ನಲ್ಲಿ ಪ್ರಿಂಟೌಟ್ ಇದೇ ರೀತಿ ನಿಮಗೆ ಸಿಗಬೇಕು. ಪ್ರಿಂಟ್ ಮಾಡಬೇಕಾದ್ರೆ ನೀವು ಬೇಕಾದರೆ ಹಿಡನ್ ಅಂತಲೂ ಕೊಡ್ಬೋದು. ಈ ರೀತಿಯೂ ನೀವು ಪ್ರಿಂಟ್ ಮಾಡ್ಬೋದು ಯೂಸಿಂಗ್ ಪ್ಲಾಟ್. ಸೊ ದ್ಯಾಟ್ಸ್ ಇಟ್. ವಿ ಹ್ಯಾವ್ ಕ್ರಿಯೇಟೆಡ್ ಎ 3D ಮಾಡೆಲ್ ಆಫ್ ದಿ ಗಿವನ್ ಫಿಗರ್ ನಂಬರ್ 1. ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಮತ್ತೆ ಭೇಟಿ ಆಗ್ತೀನಿ ಹೊಸ ವಿಷಯದೊಂದಿಗೆ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್.